ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಅತಿ ದೊಡ್ಡ ಕನಸು ಅಂತಲೇ ಹೇಳ್ಬೋದು. ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದ್ದೆ ನೇತ್ರಾವತಿ ಟ್ರೆಕ್ಕಿಂಗ್ ಹೋಗಬೇಕು ಅಂತ. ಆ್ಯಂಡ್ ಎಸ್ಪೆಷಲಿ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಆಸೆ ಇತ್ತೆ ಹೊರತು ಇಂಥ ಪ್ಲೇಸ್ಗೆ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಆಸೆ ಏನಿರಲಿಲ್ಲ. ಸೊ ನಾವು ಚೂಸ್ ಮಾಡಿದ್ದೆ ನೇತ್ರಾವತಿ ಟ್ರೆಕ್ಕಿಂಗ್. ನೀವೇ ನೋಡ್ತಾ ಇರ್ಬೋದು, ಫಸ್ಟ್ ಜೀಪಲ್ಲಿ ಹೊರಟು ನಾವು ನೇತ್ರಾವತಿ ಟ್ರೆಕ್ಕಿಂಗ್ ಕಡೆಗೆ ಹೊರಟೆವು. ಜೀಪಲ್ಲಿ ಹೋಗ್ತಾ ಮಾತ್ರ ಲೈಕ್ ಹಲ್ಟಿಯಾಗಿತ್ತು ಹೋಗೋದು ಮಾತ್ರ. ಲೈಕ್ ವಿ ಎಂಜಾಯ್ಡ್ ಲಾಟ್ ಇನ್ ದ ಲೈಕ್ ಜಿಪ್ಸಿಲಿ ಹೋಗ್ಬೇಕಾದ್ರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿನ ಸೂಪರ್ಬ್ ಆಗಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ನೇಚರ್ ಅಂತ. ಆ್ಯಕ್ಚುಲಿ ನಾವು ಹೋದಾಗ ತುಂಬ ಮಳೆ ಇತ್ತು. ಆ್ಯಂಡ್ ನೇತ್ರಾವತಿ ಟ್ರೆಕ್ಕಿಂಗ್ ಬಂದು ಒಂದು ಗೌರ್ಮೆಂಟ್ ಅಪ್ರೂವ್ಡ್ ಟ್ರೆಕ್ಕಿಂಗ್. ಆ್ಯಂಡ್ ನಾವು ಮೊದಲು ಬರೋಕ್ಕೆ ಮುಂಚೆನೇ 15 days ಮುಂಚೆನೇ ಈ ಟ್ರೆಕ್ಕಿಂಗ್ನ ಬುಕ್ ಮಾಡಬೇಕಾಗತ್ತೆ. ಸೊ 500 rupees ಪೇ ಮಾಡಿ ಸಿಂಗಲ್ ಪರ್ಸನ್ಗೆ 500 rupees ತೊಗೋತಾರೆ. ಸೊ ಅದರಿಂದ ಬುಕ್ ಮಾಡಬೇಕಾಗತ್ತೆ. ಆ ಒಂದು ಸ್ಥಳಕ್ಕೆ ನೇತ್ರಾವತಿ ಈಗ ಒಟ್ಟು ಕಿಲೋಮೀಟರ್ ನೇತ್ರಾವತಿ ಚಾರಣ ಒಟ್ಟು 10 ಕಿಲೋಮೀಟರ್. ಒಂದು ಸೈಡ್ 5 ಕಿಲೋಮೀಟರ್, ಒಂದು ಸೈಡ್ 10 ಒಟ್ಟು ಟೋಟಲ್ 10 ಕಿಲೋಮೀಟರ್. ಈ ಸ್ಥಳವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬರ್ತದೆ. ನೇತ್ರಾವತಿ ಚಾರಣ ಒಟ್ಟು ನೇತ್ರಾವತಿ ಚಾರಣದ ಸಮುದ್ರ ಮಟ್ಟಕ್ಕಿಂತ ಹೈಟು 1520 ಮೀಟರ್ ಒಟ್ಟು ಹೈಟ್. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬರುವಂಥ ಈ ಒಂದು ಚಾರಣ ವಿಶ್ವ ಪಾರಂಪರಿಕ ತಾಣವಾಗಿರುತ್ತದೆ. ಸದರಿ ಸ್ಥಳವು ಹಳ್ಳ, ದಿಣ್ಣೆ ಮತ್ತು ಕಡಿದಾದ ತಿರುವುಗಳಿಂದ ಸೋಲಾ ಅರಣ್ಯ ಪ್ರದೇಶವನ್ನು ಒಳಗೊಂಡಿರುತ್ತದೆ. ಈಗ ನಾವು ಇಲ್ಲಿ ತೆರಳುವಾಗ ಒಂದು ಬಂಡೆಕಲ್ ಫಾಲ್ಸ್ ಇರುತ್ತೆ, ಒಂದು ಚಿಕ್ಕದಾಗಿ ಒಂದು ರೋಡ್ ಸಿಗುತ್ತೆ. ಲಾಸ್ಟ್ ಎಂಡಲ್ಲಿ ಒಂದು ನೇತ್ರಾವತಿ ನದಿ ಸಿಗುತ್ತೆ. ನೇತ್ರಾವತಿ ನದಿಯಿಂದ ಮೇಲೆ 2 ಕಿಲೋಮೀಟರ್ ಸ್ಲೀಪ್ ಇರುತ್ತೆ. ಅದರಲ್ಲಿ ಆದಷ್ಟು ಕೇರ್ಫುಲ್ ಆಗಿ ಬಂದಿರುತ್ತೆ. ಹತ್ತುವಾಗಲೂ ಅಷ್ಟೇ, ಇಳಿಯುವಾಗಲೂ ಅಷ್ಟೇ. ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕು. ಮತ್ತು ನಿಮಗೆ ಈಗ ಹೆಲ್ತ್ ವಿಷಯಕ್ಕೆ ಬರ್ತೇನೆ. ನಿಮ್ಗೆ ಯಾರಿಗಾರು ಹೆಲ್ತ್ ಪ್ರಾಬ್ಲಮ್ ಏನಾದ್ರು ಇದ್ದರೆ, ಉಸಿರಾಟ ಸಮಸ್ಯೆ, ಬಿ ಪಿ ಶುಗರು, ಮೆಡಿಕಲ್ ಚೆಕಪ್, ಕಾಲ್ ಫೈನ್ ಏನಾರು ಅಂಥವ್ರು ಯಾರು ಇದ್ದರೆ ಇಲ್ಲಿಂದ ಹೋಗ್ಬೇಕಾದ್ರೆ ಮುಂಚೆನೆ ತಮಗೆ ತಿಳಿಸ್ಬೇಕು. ಆಗದಿದ್ದವ್ರು ನಾವು ಇಲ್ಲೇ ಕೂರಿಸಿ ಹೋಗ್ತೇವೆ. ಯಾವುದೇ ಕಾರಣಕ್ಕೂ ಮುಂದೆ ತೆರಳಬೇಡಿ, ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ಹೋಗೋಕ್ಕಾಗ್ತದೆ, ಅಲ್ಲಿವರೆಗೆ ಸೇಫ್ ಮಾಡ್ತೀವಿ. ಅಲ್ಲಿ ಮಧ್ಯದಲ್ಲಿ ನೀವು ಕೂತ್ಕೊಳ್ತೀವಿ ಅಂತ ಹೇಳ್ತೀರಿ, ಆದರೂ ಕೂಡ ನೀವು ಭಯ ಆಗುತ್ತೆ, ಪ್ರಾಣಿಗಳು ಬರುತ್ತೆ, ಹಾಗೆ ಬರುತ್ತೆ, ಈಗ ಬರುತ್ತೆ ಅಂತ ಹೇಳುವಂಥ ತುಂಬ ಜನ ಇದ್ದಾರೆ. ಭಯ ಆಗುತ್ತೆ ಅಂತ ಆಗ ನಾವು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗೋಗಿಲ್ಲ, ಹಿಂದೆ ಬರುವಾಗಿಲ್ಲ. ಆ ಥರ ಸಮಸ್ಯೆ ಆಗುತ್ತೆ. ಆ ಥರದ್ದು ಏನಾರು ಇದೆ ದಯವಿಟ್ಟು ನಾವು ಹೇಳಬೇಕು. ಡೋಸ್ ನಾವು ಏನೇನು ಮಾಡ್ಬೋದು ಅಂತ ಪ್ಲಾಸ್ಟಿಕನ್ನು ಕೊಂಡೋಗ್ಬೇಕು. ಮತ್ತು ಮೊಬೈಲ್ನಲ್ಲಿ ಹಾಡುಗಳನ್ನು ಕೇಳುವಂತಿಲ್ಲ, ಸ್ಪೀಕರ್ ಬಳಸುವಂತಿಲ್ಲ, ಧೂಮಪಾನ ಮತ್ತು ಮದ್ಯಪಾನವನ್ನು ಬಳಸುವಂತಿಲ್ಲ, ಡ್ರೋನ್ ಕ್ಯಾಮರಾ ಬಳಸುವಂತಿಲ್ಲ. ಸದಾ ನೀವು ನಮ್ಮ ಗೈಡ್ ಜೊತೆಯಲ್ಲೇ ಇರಬೇಕು. ಖಂಡಿತ. ಓಕೆ. ನೀವು ಏನು ಚಾರಣ ಇದೆ, ಒಂದು ಚಾರಣ ಪಥ ಇದೆ, ಆ ಪಥವನ್ನು ಬಿಟ್ಟು ಬೇರೆ ಪಥದ ಕಡೆ ನೀವು ನಾವಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಹೋಗುವಾಗಿಲ್ಲ. ನದಿಯಲ್ಲಿ ನೀರಲ್ಲಿ ಆಟ ಆಡುವಾಗಿಲ್ಲ. ಕಲ್ಲಿನಲ್ಲಿ ಹತ್ತಿ ಸೆಲ್ಫಿ ತೆಗೆಯುವಂಥದ್ದು, ಫೋಟೋಗಳನ್ನು ತೆಗೆಯುವಂಥದ್ದು ಯಾವುದು ಮಾಡುವಂಗಿಲ್ಲ. ಆಯಿತಾ? ಇಷ್ಟು ಈ ಉಲ್ಲಂಘನೆಗಳನ್ನು ನೀವು ಪಾಲಿಸದ ಇದ್ದಲ್ಲಿ ನಿಮಗೆ 1972 ಪ್ರಕಾರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ದಂಡ ಮತ್ತು ಶಿಕ್ಷೆ ಗುರಿ ಆಗ್ತದೆ. ಇಷ್ಟಕ್ಕೆ ಯಾವುದಕ್ಕೂ ಅನುವು ಮಾಡಿ ಕೊಡಬೇಡಿ ಅಂತ ಹೇಳಿ ನಾವು ನಿಮ್ಮ ಜೊತೆಯಲ್ಲಿ ಗೈಡಾಗಿ ಬರ್ತಿದ್ದೀವಿ. ನಾನು ಬಮ್ಮಡಿ ಬಮ್ ಅಂತೀನಿ, ನೀವು 2 ಸಲ ಬಮ್ಮಡಿ ಬಮ್ ಅಂತೀನಿ. ಬಮ್ಮಡಿ ಬಮ್ ಬಮ್ ಅಂತ ನಾನು ಬಮ್ಮಡಿ ಬಮ್ ಅಂತೀನಿ, ನೀವು ಬಮ್ ಅಂತ ಬಮ್ಮಡಿ ಬಮ್. ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು, ನಮ್ಮ ಗೈಡ್ ಬಂದು ಕಂಪ್ಲೀಟ್ಲಿ ಗೈಡೆನ್ಸ್ ಕೊಟ್ಟು ಏನೇನು ಮಾಡಬೇಕು, ಯಾವ ಥರ ಇರಬೇಕು ಅಂತ ಕಂಪ್ಲೀಟ್ ಗೈಡೆನ್ಸ್ ಕೊಟ್ಟು ಅಲ್ಲಿಂದ ಕರ್ಕೊಂಡು ಹೊರಟರು. ಲೈಕ್ 2 ವಾಟರ್ ಫಾಲ್ಸ್ ಬರುತ್ತೆ, ಒಂದು ಸಣ್ಣ ಜರ್ಗಿ ಇರುತ್ತೆ ಮಧ್ಯದಲ್ಲಿ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ. ಲೈಕ್ ನೇತ್ರಾವತಿ ರಿವರ್ ಒಂದು, ಇನ್ನೊಂದು ಚಿಕ್ಕ ಜರಿ ಒಂದು ಸಿಗುತ್ತೆ, ಆ್ಯಂಡ್ ದೊಡ್ಡ ವಾಟರ್ ಫಾಲ್ ಒಂದು ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ನನ್ನ ದೊಡ್ಡ ಕನಸು ನನಸಾಗಿದೆ ಅಂತ ಅಂದ್ಕೊಂಡೆ. ಲೈಕ್ ನನಗಂತೂ ಹತ್ತಬೇಕಾದ್ರೆ ಆಗಿದ್ದು ಸುಸ್ತೆಲ್ಲ, ಲೈಕ್ ಮೇಲೆ ಹೋದ್ಮೇಲೆ ಕಂಪ್ಲೀಟ್ಲಿ ವಾಶ್ಔಟ್ ಆಗೋಯ್ತು ಸುಸ್ತೆಲ್ಲ. ಲೈಕ್ ಐ ಆಮ್ ಲೈಕ್ ಎಂಜಾಯಿಂಗ್ ಅ ಲಾಟ್. ಸ್ವರ್ಗನೇ ಸಿಗ್ದಂಗೆ ಆಯಿತು. ತುಂಬ ಖುಷಿ ಆಗ್ತಿದೆ. ಲೈಕ್ ನೀವೇ ನೋಡ್ತಿರ್ಬೋದು, ಲೈಕ್ ನಾನು ಕಂಪ್ಲೀಟ್ ಜೆರಿ ವಿಡಿಯೋಸು, ವಾಟರ್ಫಾಲ್ ವಿಡಿಯೋಸು ಎಲ್ಲ ಕಂಪ್ಲೀಟ್ ವಿಡಿಯೋಸ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ವೀಡಿಯೋಸ್ ಕೂಡ ಇದನ್ನು ನೋಡಿ ಆ್ಯಂಡ್ ಈ ಸ್ವರ್ಗದ ಅನುಭವನ ನೀವು ತಗೊಳ್ಳಿ, ಎಂಜಾಯ್ ಮಾಡಿ ನೇತ್ರಾವತಿ
ಟ್ರೆಕ್ಕಿಂಗ್ ಹೋಗಿ ಅಂತ. ಒನ್ ಟೈಮ್ ಲೈಫಲ್ಲಿ ನೇತ್ರಾವತಿ ಟ್ರೆಕ್ಕಿಂಗ್ ಹೋಗಿ ಸೊ ಕಂಪ್ಲೀಟ್ಲಿ ಲೈಕ್ ನಮ್ಮ ಸ್ಟ್ರೆಸ್ಸು ಏನೇನು ಇದಿರುತ್ತೆ ಎಲ್ಲ ಬಸ್ಟ್ ಔಟ್ ಆಗಿ ಲೈಕ್ ವಿ ವಿಲ್ ಬಿ ತುಂಬ ಕಾಮ್ ಆ್ಯಂಡ್ ಫುಲ್ ಎಂಜಾಯ್ ಮಾಡೋಂಥ ಮೂಮೆಂಟ್ ಅಂದ್ಕೊಳ್ಳಿ. ಲೈಕ್ ಇನ್ನೊಂದು ತೋರಿಸ್ತೀನಿ, ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಇದು ಸಣ್ಣ ಜರಿ, ತುಂಬ ತುಂಬ ಚೆನ್ನಾಗಿದೆ ಈ ಟ್ರೆಕ್ಕಿಂಗ್ ಮಾತ್ರ. ಆ್ಯಂಡ್ ನನಗೊಂಥರ ಏನು ಅನ್ನಿಸ್ತು ಅಂದರೆ ಈ ಟ್ರೆಕ್ಕಿಂಗ್ ಹೋದ್ಮೇಲೆ ಐ ಆಮ್ ಸೋ ಬ್ಲೆಸ್ಡ್. ಲೈಕ್ ದೇಶದಲ್ಲಿ ಎಂತೆಂಥ ಪ್ಲೇಸ್ ನೋಡೋಕೆ ಹೋಗ್ತೀವಿ, ನಮ್ಮ ಇಂಡಿಯಾ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸುಂದರವಾದ ಏನಂತಾರೆ ಜಾಗಗಳಿವೆ. ಲೈಕ್ ನೋಡಲಿಕ್ಕೆ ತುಂಬ 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 ಖುಷಿಯಾಗಂಥ ಜಾಗಗಳು ಮನಸ್ಸಿಗೆ. ನನಗೆ ಎಸ್ಪೆಷಲಿ ನೇಚರ್ ಅಂದರೆ ತುಂಬ ತುಂಬ ಇಷ್ಟ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀನಲ್ಲ ಲೈಕ್ ವಾಕಿಂಗಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಇದು ನೇತ್ರಾವತಿ ರಿವರ್. ಲೈಕ್ ವಾಟರ್ ಅಂತೂ ನೀವು ಲೈಕ್ ಫ್ರಿಡ್ಜ್ ವಾಟರ್ ಥರ ವೆನ್ ವಿ ಡಿಪ್ ಇನ್ ಟು ದ ವಾಟರ್, ಕಾಲನ್ನ ಡಿಪ್ ಮಾಡಿದಾಗ ವಾಟರ್ಗೆ ಲೈಕ್ ಕೋಲ್ಡ್, ಹೆವಿ ಕೋಲ್ಡ್. ಆ್ಯಂಡ್ ಆ ನೀರನ್ನ ಕುಡ್ದಾಗಂತೂ ಲೈಕ್ ಎಲ್ಲ ಗಿಡಮೂಲಿಕೆಗಳಿಂದ ಆ ನೀರು ಬಂದಿರುತ್ತೆ. ಒಂದೇ ಒಂದು ಇದರಿಂದ ಅಲ್ಲ, ಲೈಕ್ ಎಲ್ಲ ಥರದ ಗಿಡಮೂಲಿಕೆಗಳಿಂದ ಆ ನೀರು ಬಂದಿರುತ್ತೆ. ಆ ನೀರಂತೂ ತುಂಬ ತುಂಬ ಪ್ಯೂರಿಟಿ. ನಮ್ಮ ಪ್ಯೂರಿಫೈರ್ ಎಲ್ಲ ಇದ್ರ ಮುಂದೆ ವೇಸ್ಟ್ ಅಂತಾನೆ ಅನ್ಕೋಬೋದು. ಲೈಕ್ ಆ ಥರ ಪ್ಯೂರಿಫೈಡ್ ವಾಟರ್ ಅಂದ್ಕೊಳ್ಳಿ. ಇದೇ ನೇತ್ರಾವತಿ ರಿವರು. ತುಂಬ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಅಂದರೆ ಪಕ್ಕಾ ಲೈಫಲ್ಲಿ ಒನ್ ಟೈಮ್ ನೇತ್ರಾವತಿ ಪೀಕ್ ಹೋಗಿ ಯು ವಿಲ್ ಎಂಜಾಯ್ ಲಾಟ್. ಯಾಕಂದರೆ ಅಷ್ಟು ಖುಷಿ ಕೊಡುತ್ತೆ, ಅಷ್ಟು ಲೈಕ್ ಮಳೆಗಾಲದಲ್ಲೂ ಅಂದರೆ ತುಂಬ ಮಳೆ ಇದ್ದಾಗೂ ಅಲ್ಲ, ತುಂಬ ಮಳೆ ಕಡಿಮೆ ಇದ್ದಾಗೂ ಅಲ್ಲ, ಲೈಕ್ ಮೀಡಿಯಮ್ ಮಳೆ ಇದ್ದಾಗ ಹೋದರೆ ತುಂಬ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ವಾಟರ್ಫಾಲ್ಸ್. ನನಗೆ ಈಗಲೂ ಕೂಡ ಮತ್ತೆ ಇದು ವ್ಯೂ ಆ್ಯಂಡ್ ಮೇಲ್ಗಡೆ ಇದು ವ್ಯೂ ಸ್ಟಾರ್ಟ್ ಆಯಿತು ನೋಡಿ, ಇದರಲ್ಲಿ ತೋರಿಸ್ತಾ ಇದ್ದೀನಿ. ಲೈಕ್ ಸ್ವರ್ಗ ಅಂದರೆ ಅತಿ ದೊಡ್ಡ ಸ್ವರ್ಗ ಅಂದ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿದೆ ಈ ಸ್ವರ್ಗ ಅಂತ ಹೇಳಲಿಕ್ಕೆ. ಇದು ಮೇಲ್ಗಡೆಯಿಂದ ಫಸ್ಟ್ ವ್ಯೂ ತೆಗ್ದಿದ್ದು ನಾನು. ತುಂಬ ಚೆನ್ನಾಗಿದೆ. ಯಾವ ಕಡೆ ನೋಡಿದ್ರು ಹಸಿರು ಮಂಜು. ಲೈಕ್ ಒಂದು ಸತಿ ಗಾಳಿ ಬಂತು ಅಂದರೆ ಕಟ್ಟಿರೋ ಮಂಜೆಲ್ಲ ಒಂದು ಕಡೆಗೆ ಹೊಂಟೋಗ್ತಿತ್ತು, ಮಳೆ ಬಂದರೂ ಕೂಡ ಮಂಜು ಹೊಂಟೋಗ್ತಿತ್ತು. ಸೊ ಗೈಸ್, ಪ್ಲೀಸ್ ಗೋ ಆ್ಯಂಡ್ ಟ್ರೈ ದ ನೇತ್ರಾವತಿ ಟ್ರೆಕ್ಕಿಂಗ್. ಸೊ ಇದಾಗಿತ್ತು ನನ್ನ ವ್ಲಾಗ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ